ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಆತ್ಮವು ಬ್ರಹ್ಮ ರಾಕ್ಷಸವಾಗಲು ಕಾರಣವೇನು, ಆತ್ಮದ ಪತನ ಇದನ್ನು ತಿಳಿಯೋಣ. ಯಾರು ಬ್ರಹ್ಮಜ್ಞಾನವನ್ನು ಅರಿತಿದ್ದಾರೋ ಅವರೇ ಬ್ರಾಹ್ಮಣರು. ಅವರನ್ನೇ ಬ್ರಾಹ್ಮಣ ಎಂದು ಕರೆಯಲಾಗುತ್ತದೆ. ಬ್ರಾಹ್ಮಣರಲ್ಲಿಯೂ ಸಹ ಚತುರ್ವೇದಿ ಅಂದರೆ 4 ವೇದಗಳನ್ನು ಬಲ್ಲವನು, ತ್ರಿವೇದಿ ಅಂದರೆ 3 ವೇದಗಳನ್ನು ಬಲ್ಲವನು, ದ್ವಿವೇದಿ ಅಂದರೆ 2 ವೇದಗಳನ್ನು ಬಲ್ಲವನು. ಹೀಗೆ ನಾವು ಬ್ರಾಹ್ಮಣರಲ್ಲಿ ಅನೇಕ ಪ್ರಕಾರಗಳನ್ನು ಕಾಣುತ್ತೇವೆ. ನಮ್ಮ ಸಭ್ಯ ಸಮಾಜದಲ್ಲಿ 1 ವೇದ, 2 ವೇದ, 3, 4 ಈ ರೀತಿ ಹೆಸರಿನ ಆಧಾರದ ಮೇಲೆ ಅನೇಕ ಪ್ರಕಾರದ ಬ್ರಾಹ್ಮಣರನ್ನು ನಾವು ನೋಡುತ್ತೇವೆ. ಬ್ರಾಹ್ಮಣ ಎಂದರೆ ಸಂಪೂರ್ಣ ಬ್ರಹ್ಮ ಜ್ಞಾನವನ್ನು ತಿಳಿದಿರಬೇಕು ಮತ್ತು ತಮ್ಮ ಕಾಮ ವಿಕಾರಗಳನ್ನು ಜಯಿಸಿರಬೇಕು. ಇಲ್ಲವಾದರೆ ಅಂತ್ಯದಲ್ಲಿ ಸದ್ಗತಿಯು ಸಿಗುವುದಿಲ್ಲ, ಭೂತ ಪ್ರೇತವಾಗಿ ಅಲೆಯಬೇಕಾಗುತ್ತದೆ. ಕ್ಷತ್ರಿಯ, ವೈಶ್ಯ, ಶೂದ್ರ ಇವರಿಗಿಂತಲೂ ಹೆಚ್ಚು ಜ್ಞಾನವನ್ನು ಬ್ರಾಹ್ಮಣ ಹೊಂದಿರುತ್ತಾನೆ. ಆದರೆ ಜ್ಞಾನದೊಂದಿಗೆ ವಿಕಾರಗಳು ಇದ್ದಾಗ ಶರೀರವನ್ನು ತ್ಯಜಿಸಿದ ನಂತರ ಅವನು ಬ್ರಹ್ಮ ರಾಕ್ಷಸನಾಗುತ್ತಾನೆ. ಅಂದರೆ ಅರ್ಧಂಬರ್ಧ ಜ್ಞಾನ ಮತ್ತು ಕಾಮ ವಾಸನೆಗಳು ತುಂಬಿಕೊಂಡಾಗ ಭೂತ ಪ್ರೇತಕ್ಕಿಂತಲೂ ಹೆಚ್ಚು ಪವರ್ಫುಲ್ ಆದಂತಹ ಬ್ರಹ್ಮ ರಾಕ್ಷಸರಾಗಿ ಬಿಡುತ್ತಾರೆ. ಬ್ರಹ್ಮ ರಾಕ್ಷಸ ಬಹಳ ಭಯಂಕರವಾಗಿದ್ದು ಇದು ಯಾರಲ್ಲಾದರೂ ಪ್ರವೇಶ ಮಾಡಿದರೆ ಇದನ್ನು ಹೊರತೆಗೆಯುವುದು ಅಸಾಧ್ಯವಾಗುತ್ತದೆ. ಏಕೆಂದರೆ ಆತ್ಮದ ಮೇಲೆ 7 ಆವರಣಗಳಿವೆ. ಈ ಬ್ರಹ್ಮ ರಾಕ್ಷಸವು 7ನೆಯ ಲೇಯರ್ ಅಥವಾ ಅತ್ಯಂತ ಒಳಗಿನ ಆವರಣಕ್ಕೆ ಹೋಗಿ ಸೇರಿಕೊಳ್ಳುತ್ತದೆ. ಕಾರಣ ಶರೀರದ ಹತ್ತಿರ ಹೋಗಿ ಸೇರಿಕೊಳ್ಳುತ್ತದೆ. ಆಗ ದೊಡ್ಡ ದೊಡ್ಡ ಮಂತ್ರವಾದಿಗಳು ಸಹ ಬ್ರಹ್ಮ ರಾಕ್ಷಸನನ್ನು ಹೊರಹಾಕಲು ಸಾಧ್ಯವಿಲ್ಲ. ಬ್ರಹ್ಮ ರಾಕ್ಷಸವು ಮನುಷ್ಯನ ಒಳಗೆ ಸೇರಿಕೊಂಡು ಅವನ ಆತ್ಮವನ್ನು ನುಂಗಿಬಿಡುತ್ತದೆ. ಕೊನೆಯಲ್ಲಿ ಆ ಮನುಷ್ಯನ ಪ್ರಾಣವೇ ಹೊರಟು ಹೋಗುತ್ತದೆ. ಹೀಗೆ ಬ್ರಹ್ಮ ರಾಕ್ಷಸನನ್ನು ಹೊರತೆಗೆಯುವುದು ಅಸಾಧ್ಯದ ಮಾತು. ಬ್ರಹ್ಮ ರಾಕ್ಷಸನಲ್ಲಿ ಭೂತ ಪ್ರೇತ ಪಿಶಾಚಿಗಳಿಗಿಂತಲೂ ಅತಿ ಹೆಚ್ಚು ನೆಗೆಟಿವ್ ಪವರ್ ತುಂಬಿಕೊಂಡಿರುತ್ತದೆ. ಬ್ರಹ್ಮ ರಾಕ್ಷಸದ ಮುಂದೆ ಭೂತ ಪ್ರೇತ ಪಿಶಾಚಿ ಡಾಕಿನಿಗಳು ಇವುಗಳು ಏನೇನೂ ಅಲ್ಲ. ಇನ್ನು ಅಘೋರಿಗಳು ಸ್ಮಶಾನದಲ್ಲಿ ಶವಗಳ ಮುಂದೆ ಕುಳಿತು ಮಂತ್ರ ತಂತ್ರದ ಸಾಧನೆಯನ್ನು ಮಾಡುತ್ತಿರುತ್ತಾರೆ. ಮದ್ಯಪಾನ ಹಾಗೂ ಎಲ್ಲ ರೀತಿಯ ಮಾಂಸ ಭಕ್ಷಣೆಯನ್ನು ಮಾಡುತ್ತಿರುತ್ತಾರೆ. ಸ್ಮಶಾನದಲ್ಲಿ ಅಲಿಯುತ್ತಿರುವ ಅನೇಕ ಆತ್ಮಗಳನ್ನು ತಮ್ಮ ಸಾಧನೆಯಿಂದ ಕೈವಶ ಮಾಡಿಕೊಳ್ಳುತ್ತಾರೆ. ಆತ್ಮಗಳನ್ನೆಲ್ಲ ತಮ್ಮ ವಶದಲ್ಲಿರಿಸಿಕೊಂಡು ತಮಗೆ ಬೇಕಾದ ಕೆಲಸಗಳನ್ನು ಈ ಅಘೋರಿಗಳು ಮಾಡಿಸುತ್ತಿರುತ್ತಾರೆ. ಅಘೋರಿಗಳ ಬಳಿ ಬ್ರಹ್ಮವಿದ್ಯೆ ಆಗಲಿ ಅಥವಾ ಬ್ರಹ್ಮ ವಿಷ್ಣು ಶಂಕರನ ಜ್ಞಾನವಾಗಲಿ ಇರುವುದಿಲ್ಲ. ಅಘೋರಿಗಳು ಕೇವಲ ಅಘೋರಿ ಸಾಧನೆಯನ್ನು ಅದರ ಜ್ಞಾನವನ್ನು ಮಾತ್ರ ತಿಳಿದಿರುತ್ತಾರೆ. ಅಘೋರಿ ವಿದ್ಯೆ ಬಲ್ಲಂತಹ ಅಘೋರಿಗಳು ಬೆಂಕಿಯಲ್ಲಿ ಸುಡುತ್ತಿರುವ ಶವಗಳನ್ನು ಭಕ್ಷಿಸುತ್ತಿರುತ್ತಾರೆ ಹಾಗೂ ಮದ್ಯಪಾನ ಮಾಡುತ್ತಿರುತ್ತಾರೆ. ಮಾಂಸ ಹಾಗೂ ಮದ್ಯ ಸೇವನೆ ಮಾಡುವಂತಹ ಆತ್ಮರು ಬಹಳ ಭಯಂಕರ ಹಾಗೂ ಕ್ರೂರಿಗಳಾದಂತಹ ಆತ್ಮರಾಗಿದ್ದಾರೆ. ಈ ಅಘೋರಿ ಸಂಪ್ರದಾಯವು ಬಹಳ ಕ್ರೂರವಾಗಿದ್ದು ಇವರು ಪ್ರಾಣ ತ್ಯಜಿಸಿದಾಗ ಭೂತ ಹಾಗೂ ಪ್ರೇತಗಳಿಗಿಂತಲೂ ಅತ್ಯಂತ ಕ್ರೂರ ಪಿಶಾಚಿಗಳಾಗಿ ಬಿಡುತ್ತಾರೆ. ಪಿಶಾಚಿಗಳಾಗಿ ಎಲ್ಲ ಭೂತ ಪ್ರೇತಗಳನ್ನು ತಮ್ಮ ವಶದಲ್ಲಿರಿಸಿಕೊಂಡು ತಮಗೆ ಬೇಕಾದಂತೆ ಆಟವಾಡಿಸುತ್ತಾರೆ. ಯಾವುದೇ ಜ್ಞಾನವಿಲ್ಲದ ಕಾರಣ ಅಘೋರಿಗಳು ಮೇಲಿನ ಲೋಕಗಳಿಗೆ ಹೋಗುವುದಿಲ್ಲ, ಬದಲಾಗಿ ಪಿಶಾಚಿ ಆತ್ಮರಾಗಿ ಬಿಡುತ್ತಾರೆ. ಆದರೆ ಬ್ರಹ್ಮ ರಾಕ್ಷಸ ಆಗುವುದಿಲ್ಲ. ಬ್ರಹ್ಮ ರಾಕ್ಷಸ ಪಿಶಾಚಿಗಿಂತಲೂ ಅತ್ಯಂತ ಭಯಂಕರವಾಗಿರುತ್ತದೆ. ಸಾಧಾರಣ ಮನುಷ್ಯನಿಗಿಂತ ಅಘೋರಿಗಳಲ್ಲಿ ಅತಿ ಹೆಚ್ಚು ಕಾಮ ವಿಕಾರಗಳಿದ್ದು ಊಹಿಸಲು ಅಸಾಧ್ಯವಾದಂತಹ ಕೆಟ್ಟ ಹೊಲಸು ಕೆಲಸಗಳನ್ನು ಇವರು ಮಾಡುತ್ತಿರುತ್ತಾರೆ. ಅಘೋರಿ ಸಂಪ್ರದಾಯವು ಈ ಭೂಮಿಯ ಮೇಲೆ ಒಂದು ದೊಡ್ಡ ಶಾಪವೇ ಸರಿ.
ಇವರು ಹೆಚ್ಚು ಹೆಚ್ಚು ಎಂದರೆ ಶಂಕರನನ್ನು ನಂಬುತ್ತಾರೆ. ಆದರೆ ಶಿವನ ಜ್ಞಾನವಾಗಲಿ ಬ್ರಹ್ಮ ವಿಷ್ಣುವಿನ ಜ್ಞಾನವಾಗಲಿ ಇವರು ತಿಳಿದುಕೊಂಡಿಲ್ಲ. ಆದರೆ ಇವರು ಭೂತ ಪ್ರೇತಗಳ ಉಪಾಸನೆಯನ್ನು ಮಾಡಿ ಮಂತ್ರತಂತ್ರದ ಸಾಧನೆಯಿಂದ ಭೂತ ಪ್ರೇತಗಳನ್ನು ತಮ್ಮ ವಶದಲ್ಲಿಟ್ಟುಕೊಳ್ಳುತ್ತಾರೆ. ಅಘೋರಿ ಆತ್ಮಗಳು ಅತ್ಯಂತ ಕೆಳಮಟ್ಟದ ಆತ್ಮರಾಗಿದ್ದಾರೆ. ಇವರನ್ನು ಆತ್ಮ ಎಂದು ಕೂಡ ಹೇಳುವುದು ಸರಿಯಲ್ಲ ಎನ್ನುತ್ತಾರೆ ಬಾಪೂಜಿಯವರು. ಇವರು ಬಹಳ ಕ್ರೂರಿಗಳಾಗಿರುತ್ತಾರೆ. ಕೆಲವೊಮ್ಮೆ ಬಹಳ ಪವರ್ಫುಲ್ ಆದಂತಹ ಆತ್ಮಗಳು ಪಿಶಾಚಿಗಳಾದಾಗ ಇವುಗಳು ಮೇಲಿನ ಸೂಕ್ಷ್ಮ ಲೋಕದಲ್ಲಿ ಹೋಗಿ ಅಲ್ಲಿ ಅನೇಕ ಭೂತ ಪ್ರೇತಗಳನ್ನು ನುಂಗಿ ದೊಡ್ಡ ಪಿಶಾಚಿಗಳಾಗುತ್ತಾರೆ. ಇವುಗಳು ಮೇಲೆ ಅಂದರೆ 3 ಕಿಲೋಮೀಟರ್ವರೆಗೆ ಮಾತ್ರ ಹೋಗಬಲ್ಲರು. ಇದಕ್ಕೂ ಮೇಲೆ ಹೋಗುವುದಿಲ್ಲ. ಇವುಗಳಲ್ಲಿ ಬ್ರಹ್ಮ ರಾಕ್ಷಸನಲ್ಲಿ ಇರುವಷ್ಟು ಜ್ಞಾನ ಇರುವುದಿಲ್ಲ. ಬ್ರಹ್ಮ ರಾಕ್ಷಸನಲ್ಲಿ ಜ್ಞಾನವು ಇರುವುದರಿಂದ 100 ಕಿಲೋಮೀಟರಿಂದ 5 ಕಿಲೋಮೀಟರ್ವರೆಗೂ ಸಹ ಮೇಲೆ ಸಾಗುತ್ತವೆ. ಬ್ರಹ್ಮ ರಾಕ್ಷಸಗಳು ಸಹ ದೊಡ್ಡ ದೊಡ್ಡ ಭೂತ ಪ್ರೇತ ಪಿಶಾಚಗಳನ್ನು ನುಂಗಿಬಿಡುತ್ತವೆ. ಭೂತ ಪ್ರೇತಗಳು 2 ಅಥವಾ 3 ಕಿಲೋಮೀಟರ್ ಮೇಲೆ ಸಾಗಲು ಅವುಗಳಿಂದ ಆಗುವುದಿಲ್ಲ. ಪಿಶಾಚಿಗಳು ಪವರ್ಫುಲ್ ಆದಾಗ 8 ರಿಂದ 10 ಕಿಲೋಮೀಟರ್ಗಳಷ್ಟು ಮೇಲೆ ಹೋಗುತ್ತವೆ. ಪಿಶಾಚಿಗಳಲ್ಲಿ ಜ್ಞಾನ ಅನ್ನುವುದು ಇರುವುದಿಲ್ಲ. ಅವು ಕೇವಲ ಭೂತ ಪ್ರೇತಗಳನ್ನು ನುಂಗಲು 2 ರಿಂದ 3 ಕಿಲೋಮೀಟರ್ನಷ್ಟು ಮೇಲೆ ಸಾಗುತ್ತವೆ. ಭೂತ ಪ್ರೇತಗಳನ್ನು ತಿಂದು ಪಿಶಾಚಿಗಳು ಪವರ್ಫುಲ್ ಆಗಿರುತ್ತವೆ. ಇದನ್ನು ತಿಳಿದಂತಹ ಬ್ರಹ್ಮ ರಾಕ್ಷಸಗಳು ಈ ಪಿಶಾಚಿಗಳನ್ನು ತಿನ್ನುತ್ತವೆ. ಪಿಶಾಚಿ ಹಾಗೂ ಬ್ರಹ್ಮ ರಾಕ್ಷಸರ ಆಯುಷ್ಯವು ಕಲ್ಪ ಪ್ರಳಯದವರೆಗೆ ಇರುತ್ತದೆ. ಕಲ್ಪ ಪ್ರಳಯದಲ್ಲಿಯೂ ಈ ಆತ್ಮಗಳು ಸಾಯುವುದಿಲ್ಲ. ಕಲ್ಪ ಪ್ರಳಯದಲ್ಲಿ ಮೇಲಿನ 3 ಲೋಕ ಹಾಗೂ ಕೆಳಗಿನ 7 ಪಾತಾಳ ಲೋಕಗಳು ಅಗ್ನಿಯಲ್ಲಿ ಭಸ್ಮವಾಗುತ್ತಿರುತ್ತದೆ. ಆಗ ಈ ಬ್ರಹ್ಮ ರಾಕ್ಷಸಗಳ ಶರೀರ ಕಾಲಾಗ್ನಿಯಲ್ಲಿ ಭಸ್ಮವಾಗಿ ಸೂಕ್ಷ್ಮ ಶರೀರದಲ್ಲೂ ಬೆಂಕಿಯು ಆವರಿಸಿಕೊಳ್ಳುತ್ತದೆ. ಎಲ್ಲವೂ ಅಗ್ನಿ ತತ್ವದಲ್ಲಿ ಕನ್ವರ್ಟ್ ಆದಾಗ ಶರೀರವು ಭಸ್ಮವಾಗಿ ಆತ್ಮವು ಉಳಿದುಕೊಳ್ಳುತ್ತದೆ. ಕಾಲಾಗ್ನಿಯಲ್ಲಿ ಬ್ರಹ್ಮ ರಾಕ್ಷಸರ ಆತ್ಮದ ಮೇಲಿನ ಎಲ್ಲ ಆವರಣಗಳು ಭಸ್ಮವಾದಾಗ ಅದರ ಆತ್ಮ ಸ್ವಲ್ಪ ಶುದ್ಧವಾಗುತ್ತದೆ, ರಿಫೈನ್ ಆಗುತ್ತದೆ. ಕೆಲವೊಮ್ಮೆ ಇವುಗಳ ಆತ್ಮವು ನಿರಾಕಾರಿಯಾಗಿ ಮೇಲಿನ ಲೋಕಗಳಿಗೂ ಸಹ ಹೋಗುತ್ತವೆ. ಅನೇಕ ಭೂತಗಳು ಕಾಲಾಗ್ನಿಯಲ್ಲಿ ಸುಟ್ಟು ಭಸ್ಮವಾಗುತ್ತವೆ, ಏಕೆಂದರೆ ಅವುಗಳ ಆತ್ಮದಲ್ಲಿ ಪವರ್ ಇರುವುದಿಲ್ಲ. ಆದರೆ ಪರಮತತ್ವದ ಅಂದರೆ ಪರಮ ಆಕಾಶ, ಪರಮ ವಾಯು, ಪರಮ ಅಗ್ನಿಯ ಆತ್ಮಗಳು ಸಹ ಇವೆ. ಅವುಗಳು ಕಲ್ಪ ಪ್ರಳಯದ ಅಗ್ನಿಯಲ್ಲಿ ವಿಷ್ಣುವು ಸೂರ್ಯನಲ್ಲಿ ಪ್ರವೇಶಿಸಿ 12 ಸೂರ್ಯರ ಕಾಲಾಗ್ನಿಯನ್ನು ಹೊರಡಿಸಿದಾಗ ಎಲ್ಲ ಆತ್ಮರ ಸ್ಥೂಲ ಶರೀರ ಹಾಗೂ ಸೂಕ್ಷ್ಮ ಶರೀರ ಕಾಲಾಗ್ನಿಯಲ್ಲಿ ಭಸ್ಮವಾಗುತ್ತದೆ. ಆದರೆ ಆತ್ಮವು ಭಸ್ಮವಾಗದೆ ಇಲ್ಲಿಯೇ ಉಳಿದುಕೊಳ್ಳುತ್ತದೆ. ಪರಮತತ್ವದ ಅಥವಾ ಪರಮ ಲೈಟ್ನ ಎಲ್ಲ ಆತ್ಮಗಳು ಇಲ್ಲಿಯೇ ನಿರಾಕಾರಿಯಾಗಿ ಅಲಿಯುತ್ತಿರುತ್ತವೆ. ಕಾಲಾಗ್ನಿಯಲ್ಲಿ ಅತಿ ಅಲ್ಪ ಪ್ರಮಾಣದ ಆತ್ಮಶಕ್ತಿ ಇರುವಂತಹ ಆತ್ಮಗಳೆಲ್ಲ ಭಸ್ಮವಾಗುತ್ತವೆ. ಆದರೆ ಪರಮತತ್ವದ ಪರಮ ಲೈಟಿನ ಆತ್ಮಗಳು ಉಳಿದು ಬಿಡುತ್ತವೆ. ಕಾಲಾಗ್ನಿಯಲ್ಲಿ ಉರಿಯುವಾಗ ದೇವತೆಗಳೇ ಆಗಲಿ, ಭೂತ ಪ್ರೇತ ಪಿಶಾಚ ಯಾವ ಆತ್ಮಗಳೇ ಇರಲಿ, ಅವುಗಳ ಎಲ್ಲ ಆವರಣಗಳು ಸುಡುತ್ತಿರುವಾಗ ಆತ್ಮಗಳಿಗೆ ಅತೀವ ನೋವಾಗುತ್ತದೆ. ಅವು ಅತೀವ ಕಷ್ಟಪಡುತ್ತಿರುತ್ತವೆ. ದೇವತೆಗಳ ಶರೀರವು 3 ತತ್ವದ ಶರೀರವಾಗಿರುತ್ತದೆ. ಕಾಲಾಗ್ನಿಯು ಎಲ್ಲೆಡೆ ಹರಡಿದಾಗ ದೇವತೆಗಳ ಶರೀರವೂ ಸಹ ಭಸ್ಮವಾಗುತ್ತದೆ. ಅವರ ಆತ್ಮಗಳು ಪರಮತತ್ವದ ಪವರ್ಫುಲ್ ಆತ್ಮವಾಗಿ ಇರುವಂತಹ ಆತ್ಮವಾಗಿದ್ದರೆ ಆತ್ಮವು ಉಳಿದುಕೊಳ್ಳುತ್ತದೆ. ಹೆಚ್ಚಿನ ಮಟ್ಟಿಗೆ ದೇವತೆಗಳ ಆತ್ಮವು ಪರಮತತ್ವ ಅಥವಾ ಪರಮ ಲೈಟಿನ ಆತ್ಮವಾಗಿರುತ್ತದೆ. ಈ ಚಕ್ರವು ಸದಾ ಸುತ್ತುತ್ತಲೇ ಇರುತ್ತದೆ. ಅರ್ಧ ಪ್ರಳಯದಲ್ಲಿ ಆತ್ಮಗಳ ಶರೀರ ವಿನಾಶ ಹೊಂದಿ ಆತ್ಮಗಳು ಸೂಕ್ಷ್ಮ ಶರೀರದಲ್ಲಿ ಉಳಿದುಕೊಳ್ಳುತ್ತವೆ. ಪುನಃ ಆತ್ಮಗಳು ತಾವು ಬಯಸಿದರೆ ಸತ್ಯಯುಗ,
ತ್ರೇತಾಯುಗ, ದ್ವಾಪರಯುಗ ಹಾಗೂ ಅತಿ ಹೆಚ್ಚು ಕಾಮವಾಸನೆಯನ್ನು ಹೊಂದಿರುವಂತಹ ಆತ್ಮಗಳು ಕಲಿಯುಗದಲ್ಲಿ ಜನ್ಮ ಪಡೆಯುತ್ತವೆ. ಕೆಲವು ಆತ್ಮಗಳು ಒಳ್ಳೆಯ ಆತ್ಮಗಳಾಗಿ ಸೂಕ್ಷ್ಮದಲ್ಲಿ ಹೋಗಿ ಪರಿಶುದ್ಧವಾಗಿ ಭುವರ್ಲೋಕಕ್ಕೆ ಹೋಗಿ ಅಲ್ಲಿ ಜ್ಞಾನವನ್ನು ಪಡೆದು ಇನ್ನಷ್ಟು ಮೇಲಿನ ಲೋಕಗಳಿಗೆ ಹೋಗಲು ಪ್ರಯತ್ನ ಮಾಡುತ್ತವೆ. ಇದೆಲ್ಲವೂ ಸೂಕ್ಷ್ಮ ಜಗತ್ತಿನಲ್ಲಿರುವ ಆತ್ಮಗಳ ಸ್ವಯಂಕೃತ ನಾಟಕವಾಗಿದೆ. ಅನೇಕ ಕ್ಯಾಟಗರಿಯ ಆತ್ಮಗಳಿವೆ. ಹೀಗಾಗಿ ಅವುಗಳ ಬಗ್ಗೆ ತಿಳಿದುಕೊಳ್ಳುವುದು ಬಹಳ ಕಷ್ಟದ ಮಾತು ಎನ್ನುತ್ತಾರೆ ಬಾಪೂಜಿಯವರು. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today. बेहद की परम शांति सो